ದೇವ್ರೇ, ಹೊಟ್ಟೆ ಗ್ಯಾಸ್ ಆದಂಗೆ ಆಗತೈತಿ. ಬೆಳಗ್ಗೆಯಿಂದನೂ ಬಾಂಬ್ ಮೇಲೆ ಬಾಂಬು, ಬಾಂಬ್ ಮೇಲೆ ಬಾಂಬು. ರಾತ್ರಿ ಎಷ್ಟು ಸಲ ಅಲ್ಲಿ ಅದು ಬಾಂಬ್ ಬಿಡೋದು. ನನ್ಗಂತರೂ ಒಂಥರ ಮೂಗ ಕಿತ್ತು ಹೋಗಿಲ್ಲ ಅನ್ನಂಗಾಗಿತ್ತು ನೋಡು. ನಾನೇನ್ರಿ ಮಾಡಿದೆ? ಓ ದೇವ್ರೇ, ಇಲ್ಲೋಡ, ನನಗೆ ಈ ರೂಮ್ನಾಗ ಇರಕ್ಕಾಗೋಲ್ತು. ನೀವು ಬಿಡಲ್ಲನ್ರಿ? ಅಲ್ಲಿ ಒಂದು ತಾಸಿಗೆ 20 ಬಾಂಬ್ ಬಿಡ್ತಾನಲ್ಲಿ ನಾನು. ಹಂಗ ಬೊಂಗ ಬಿಟ್ಟ ಬಿಡ್ತಿ ಅತ್ತಾಗ ವಾಂತಿ ಬರಕತ್ತಪ್ಪ ಅತ್ತಾಗ. ಅಲ್ಲರಿ, ಅವೇನ್ ವಾಸನಿ ಅದಾವನ್ರಿ? ಏನಿನ್ನವನು ಸೌಂಡ್ ಕೇಳಿಸ್ಕೊಂಡ್ರೆ ಒಂದ್ ನಮನಿ ಆಕತಿ. ವಾಸನಿ ಅದಾವನಂದ್ರ ಇನ್ನು ವಾಸನಿ ನೋಡಿ ಐತೆ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ಲಾ? ನಾನು ಏನ್ ಮಾಡ್ಲಿ, ಹೊಟ್ಟಿಗೆ ಆಸೆ ಆಗ್ಬಿಟ್ಟತಿ. ಹಂಗೆ ಬಿಡ್ಲಂಗೆ ಸುಮ್ಮನಿದ್ದೆ ಅಂದ್ರೆ ಹೊಟ್ಟೆಲ್ಲ ನೋವಾಗತ್ತತ್ರಿ. ಹೊರಗಿನ ತಿಂದ ಹಂಗಾಗೈತೆ ನನಗೆ. ಬಂದೇನ ಅಪ್ಪ್ಯಾ, ಫೋನ್ ಹಚ್ಚಿದ್ದೇನಲ್ಲ, ಯಾವಾಗ ಬರ್ತಾಳಂತಕಿ, ಎಷ್ಟೊತ್ತಿಗೆ ಬರ್ತಾಳಂತಕಿ? ಬೆಳಗ್ಗೆ ದೌಡ್ ಬಂದ್ಬಿಡಂತ ಹೇಳು. ಅವ ಅದು ಫೋನ್ ಮಾಡಿದ್ದೆ, ಗೋಕರ್ಣಕ್ಕೆ ಹೋಗ್ಯಾರಂತವ್ರು. ಗೋಕರ್ಣಕ್ಕೆ? ಎದಕ್ಕೆ? ಅದು ಯಾವುದೋ ಇದು ಅಂತೆ, ಕಾಟೇಜ್ ಏನ ಅನ್ಲಪ್ಪ, ರೆಸಾರ್ಟ್ ಯಾವ್ದ ಅಂದ್ಲು. ಅಲ್ಲಿ ಟ್ರಿಪ್ ಹೋಗ್ಯಾರಂತವ್ರು. ಅವ್ರ ತಾಯಿ, ಅಣ್ಣ, ಆಕಿ ಮತ್ತು ಆಮೇಲೆ ಅವ್ರ ಅಪ್ಪಾಜಿ, ಅವ್ರು ಯಾರ ಫ್ರೆಂಡ್ ಅಂತೆ, ಅವ್ರೆಲ್ಲರೂ ಸೇರ್ ಹೋಗ್ಯಾರಂತೆ. ನಿನ್ನೆನೆ ಹೋಗ್ಯಾರಂತವ್ರು. ಹೌದಾ? ಅಲ್ಲ, ನನಗೊಂದು ಮಾತು ಹೇಳಿಲ್ಲಕಿ, ಹಂಗ ಹೋದ್ಲ? ಅಲ್ಲ, ಮೊದ್ಲಿಂದಾನು ಹೆದರಿಕೆ ಇಟ್ಕೊಂಡ್ರೆ ಹೇಳಿ ಕೇಳಿ ಹೊಕ್ಕಳ ಅನ್ಕೋ. ಅಲ್ಲ, ಎಷ್ಟು ಸಲ ಮದುವೆಯಾಗಿ ಬಂದ್ಮೇಲೆ ನಿಂಗೆ ಹೇಳಾರ್ದ ಹೋಗಿ ಬಂದಿಲ್ಲ. ಅವಾಗೆಲ್ಲ ಸುಮ್ಮನಾದಿ. ಈಗ ಈ ಮಾತು ಹೇಳಿದ್ರೆ ಕೇಳ್ತಾಳನ ಆಕಿ? ಒಟ್ಟು ನಿನಗೆ ಬೇಕಾದಾಗ ಹೆಂಗಿದ್ರು ನಡಿತೈತಿ, ಬೇಡಾದಾಗ ಏನು ಮಾಡಬಾರ್ದಲ್ಲ. ಸುಮ್ಮನಿರು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರೇ? ಎಷ್ಟು ದಿನಕ್ಕೆ ಬರ್ತಾಳಂತಪ್ಪ? ಏನ್ ನಾಳೆ ಬರ್ತಾಳಂತ, ಇವತ್ತು ಬರ್ತಾಳಂತ? ಅವ್ರು 4-5 ದಿನ ಟ್ರಿಪ್ ಹೋಗ್ಯಾರಂತವ. ಇನ್ನು ಅಲ್ಲಿಂದ ಮತ್ತೆ ಯಾವ್ದೋ ಪ್ಲೇಸಿಗೆ ಹೋಗ್ಕೊಳಂತ. ಅಯ್ಯೋ ದೇವ್ರೇ, ಇಲ್ಲಿ ಹತ್ತಿಗೆ ಹಿಂಗಾಗೈತಿ. ಸ್ವಲ್ಪರ ಎತಿ ಐತಲ್ಲ ನಿನ್ನ ಹೆಂಡತಿಗೆ. ನಾನು ನೋಡಿದ್ರೆ ಆ ಲಕ್ಷ್ಮಿ ಮುಂದೆ ಅಯ್ಯಪ್ಪ ತೇಗ ಮ್ಯಾಲೂ ತೇಗ್ ಬರಕತ್ತೈತಿ, ಕೆಳಗು ಸಾಕಾಗೈತೆ ನನಗಂತೂ ಹೊತ್ತಾಗ. ನಾನು ನೋಡಿದ್ರೆ ಆ ಲಕ್ಷ್ಮಿ ಮುಂದೆ ನನ್ಗೆ ಬರ್ತಾಳೆ ಸೌಪರ್ಣಿಕ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಬಾಯಿ ಬಂದಂಗೆ ಮಾತಾಡಿ ಈಗ 2 ದಿನದಿಂದನೂ ಬರೀ ಆರ್ಡ್ರ್ ಮಾಡ್ಕೊಂಡು ತಿನ್ನಾಕತ್ತೇನೆ. ಫೋನ್ ಮಾಡಿದೆ ಅಂತಂದ್ರೆ ನೀನು ಕೆಲಸದಾಗ ಹಚ್ಚಿಲ್ಲ ಹಚ್ತೇನೆ, ಬರೀ ಇದನ್ನ ಅಂದ್ಬಿಟ್ಟು ಏನು ಮಾಡೋದಂತ ಗೊತ್ತಾಗವಲ್ತು. ಈಗ ನೋಡಿದ್ರಲ್ಲ, ಒಂದು ಸ್ವಲ್ಪ ಅತ್ತಿಗೆ ಆರಾಮಿಲ್ಲ, ಇರಬೇಕು ಅನ್ನೋದಕ್ಕೆ ತಿಳಿಯಾಗಿಲ್ಲಲ್ಲ. ಇದಕ್ಕೆ ಏನು ಹೇಳೋದಂತೆ ನನಗರ? ತೀರಾ ಇಷ್ಟು ಒಂದು ಆರಾಮಿಲ್ದಾಗ ನೋಡ್ಕೊಳ್ಳಲ್ಲ ಅಂದ್ರೆ ಈಗಿನ ತೊಗೊಂಡು ಏನು ಮಾಡ್ಬೇಕು? ಅವ ಇಂಥ ಒಣವೆಲ್ಲ ಬಿಟ್ಟು, ಅದೇನಂತ ಒಣಜಂಬ ಅಂತೇಳಿ ಇದನ್ನೆಲ್ಲ ಬಿಟ್ಟು ಚಂದಗಿ ಲಕ್ಷ್ಮೀನ್ ಕರಿ. ಆಕಿ ಹೊತ್ತೊತ್ತಿಗೆ ಊಟಕ್ಕೆ ಮಾಡಾಕ್ತಾಳ, ಎಲ್ಲ ಮಾಡ್ತಾಳ. ಆದ್ರೂ ಯಾಕೆ ಹಂಗೆ ಮಾಡ್ತೀನಿ ನೀನು? ಅದು ಏನು ಅಂತ ಸಿಟ್ಟ ಏನಪ್ಪ, ದೇವ್ರಿಗೆ ಗೊತ್ತು ನಿನಗೆ. ಆಕೆಲ್ಲದಾಳ ಬೆಳಗ್ಗೆನ ಕಾಲೇಜಿಗೆ ಹೋಗಿ ಆತು. ಕಾಲೇಜಿಗೆ ಹೋದ್ಲಾ? ಯಾಕ? ಅದೇನೋ ಕ್ಲಾಸು ಅವೇನ ಯಾರಿಗೆ ಗೊತ್ತಪ್ಪ. ಏನೋ ಮೀಟಿಂಗ್ ಏನಾನ ಐತಿ, ಫೀಸ್ ಕಟ್ಟಿಸ್ಕೊಂತಿರ್ತಾರಲ್ಲ. ಈಗ ಅಡ್ಮಿಷನ್ಸ್ ಸ್ಟಾರ್ಟ್ ಆಗ್ಯಾವು, ಈಗ ಹೋಗ್ಬೇಕು ಅಂತ ಏನೋ ಅಂದ್ಲಪ್ಪ, ನಂಗೆ ಗೊತ್ತಿಲ್ಲ. ಅಲ್ಲ, ಆಕಿ ಕಾಲೇಜಿಗೆ ಹೋಗುವ ಹೊತ್ನಾಗ ನಿನಗೆ ಹೇಳೇ ಹೋಗಿದ್ದಕ್ಕಿ. ನೀ ನೆಟ್ಟಿಗೆ ನಕ್ಕೊಂತ ಮಾತಾಡಿದ್ರೆ ಆಕಿ ಇರ್ತಿದ್ಲು ಮನ್ಯಾಗ. ಹೋಗಿ ಏನಾರ ಮಾಡ್ಕೊ ಹೋಗಂದು ಹೋದ್ಲು. ನೋಡು, ಈಗೂ ಕಾಲ ಮಿಂಚಿಲ್ಲ. ಸುಣ್ಣದ ನೀರೇ ಅದು ಏನು ಹಾಲೆ ಅದು ತಿಳ್ಕೊ. ನನಗೆಲ್ಲ ಗೊತ್ತೈತಿ, ತಿಳ್ಕೊಂಡಿದ್ದಕ್ಕ ಮಾಡ್ತಾ ಇರೋದು. ಏನು ಆತ, ನಾನು ಲಕ್ಷ್ಮಿ ಜೊತೆಗೆ ಚಂದಾಗಿರ್ತೇನೆ. ನೀ ಅವ್ರ ಅತ್ತಿನ ಮಾತಾಡಿಸ್ಬಾರ್ದ್ರಿ. ಅವ್ರ ಅತ್ತಿಗೆ ಯಾಕ ಅನ್ಬಾರ್ದು, ಅವ್ರ ಅತ್ತಿನ ತಿರುಗಿ ನೋಡಬಾರ್ದು. ಆಕಿ ನನ್ನ ಹೇಳ್ತಿಲಿ, ನಿನಗಿಂತ ಮುಂಚೆ ಇದ್ದಕ್ಕಿ. ಯಾಕೆ ಹಂಗೆ ಅಕ್ಕಿ ಮೇಲೆ ಹೊತ್ತು ರೀತಿ? ಇದಾಗಲ್ಲ ಅಲ್ಲ, ಸುಮ್ಮನಿರಿ ಮತ್ತೆ. ಯಪ್ಪ, ನನಗಂತೂ ಹೊಟ್ಟೆಲ್ಲ ಒಂಥರ ಆಗಕತ್ತೈತಿ. ಅಪ್ಪ, ಅವ್ನು ಗ್ಯಾಸಿನ ಗುಳಿಗಿದ್ರೆ ತುಂಬಲ್ಲ. ಹಂಗ ನಾಷ್ಟಕ್ಕೇನು ಮಾಡ್ಯಾಳ? ನಾಷ್ಟಕ್ಕ ಮಸ್ತ್ ಶಾವಿಗೆ ಉಪ್ಪಿಟ್ಟು ಮಾಡ್ಯಾಳ. ಎಷ್ಟು ರುಚಿಯಾಗಿತ್ತು ಗೊತ್ತಾ? ಹೌದಾ? ಹಾಕೊಂಬಂದು ಕೊಡ್ಲಾ ಒಟ್ಟು ಗುಳಿಗೆ ತೊಗೋಬೇಕು. ಮತ್ತೆಲ್ಲ ಆರ್ಡರ್ ಮಾಡಕ್ ಹೋಲಿ. ನೀನು ಆರ್ಡರ್ ಮಾಡಿಸ್ಕೊಂತಿತ್ತಿ ಅಂತೇಳಿ ನಿನ್ನ ಪಾಲಿನ ಮಾಡ್ಯಾಳೋ ಏನು ನಮ್ಗಷ್ಟ ಆಗೋಷ್ಟು ಮಾಡ್ಯಾಳೋ ಗೊತ್ತಿಲ್ಲ. ಈಗ ಏನು ಮಾಡೋದೀಗ? ನಮ್ಗಷ್ಟ ಮಾಡಿದ್ಲು ಅಂದ್ರೆ ಅಲ್ಲ, ನನಗೆ ಈ ಪರಿ ಹೊಟ್ಟೆ ಗ್ಯಾಸ್ ಆಗೈತಿ. ಮತ್ತು ಇವತ್ತು ನಾ ಹೊರಗಿನ ತಿನ್ಬೇಕನ? ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ತಿಂತೇನೆ, ನೀವು ಅಲ್ಲೇ ಎಲ್ಲರೂ ಹೊರಗೆ ತಿನ್ಕೋರಿ. ಆಯ್ತು ಮರಯ್ಯ, ನಿಮ್ಮ ಮನೆಯಿಂದ ತಿನ್ನು, ನಾವು ಹೊರಗಿನ ತಿಂತೇವೆ ಇವತ್ತೊಂದಿನ. ನಾಳಿಂದ ಈ ಥರ ಸೊಕ್ಕ ಮಾಡಬೇಡ. ಅವು ಹಾಕೊಂಬರ್ತೀನಿ. ನನಗಂತೂ ಕುಳ ತಿನ್ನಕ್ಕಾಗೋಲ್ತು, ಈ ವಾಸನೆ ಆಗತ್ತಾಗ ಸಾಕಾಗೋತು. ನಾ ಅಲ್ಲೇ ಹೋಟ್ಲಾಗ ಏನಾರು ತಿಂತಿಂತು. ಏನು ಶಿಮೆಗಿಲ್ಲದ ಇವ್ರು ಬಿಡೋದೇ ಇಲ್ಲ. ತಗ ಬಿಡ್ತೇವೆ ಮರ, ನಿನ್ನಂಗಲ್ಲ. ಹಾಳಾದ ತಗ, ಸೋಡಾ ಜಾಸ್ತಿ ಹಾಕ್ಯಾರ ಕಾಣ್ತತಿ. ಅದಕ್ಕೆ ಇಷ್ಟೊಂದು ಹೊಟ್ಟೆ ಒಂಥರ ಆಗೈತಿ. ಶಪ್ಪ ದೇವ್ರೆ, ಏನ ಮನೆ ಊಟನೇ. ಹೊರಗಿಂದ 1 ದಿನ ತಿನ್ಬೋದು, 2 ದಿನ ತಿನ್ಬೋದು. 2 ದಿನ ಅನ್ನೋಕೇನು, 3 ಹೊತ್ತು ಅದನ್ನ ತಿಂದ್ರೆ ತ್ರಾಸ ಆಗಿ ಆಕತಿ. 1 ಹೊತ್ತು ತಿನ್ಬೋದು ಅಷ್ಟೇ. ಯವ್ವ, ಹೊಟ್ಟೆ ತ್ರಾಸ ಆದಂಗಾಗಿತ್ತವ. ಯಾಕ? ಹಲೋ 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 ಹಲೋ. ಓ ಮಾರಾಯ, ಇನ್ನೂ ಎಷ್ಟು ಅಲ್ಲ ಸರ ಕೇಳಾಕತ್ತೈತಿಲ್ರಿ? ಹಾಂ ಕೇಳಾಕತ್ತೈತ್ರಿ. ಗಿರ್ಜಾ ಮೇಡಮ್ ಅದಾರನ್ರಿ? ಗಿರ್ಜಾ ಮೇಡಮ್ಮ? ನಾನೇನು ಗಿರ್ಜಾ ಅದಾಳ್ರಿ. ಸ್ವಲ್ಪ ಮೇಡಮ್ ಅವ್ರ ಕೈ ಫೋನ್ ಕೊಡ್ರಿ. ಗಿರ್ಜಾ ಮ್ಯಾಡಮ್? ಈಗ ಯಾವಾಗ ಆದ್ಲವ ಮ್ಯಾಡಮ್? ಕತಿ ಏನು ಭಾರಿ ಮುಂದೋದಂಕ ಅಂತಾರ.
ಗಿರ್ಜಿ ಮೇಡಮ್ ಆಗ್ಯಾಳ ಆಗ್ಲಿ ಏನಪ್ಪ ಸರ್ ಕೇಳಾಕತೈತ್ರಿ ಹಾ ಹಾ ಕೊಟ್ಟೆ 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 ಒಂದ ಮಿಸ್ ತಡ್ರಿ ಮೇಡಮ್ ಅರ ಗಿರ್ಜಾ ಮೇಡಮ್ ಅರ ರೀ ಯಾರ ಬಂದಾರ ನೋಡ್ರಿ. ನಾನಲ್ಲೇ ಕರೆಯಾಕತ್ತಿರೋದ ಬಾಯಿ ಲೋಟ್ ಫೋನ್ ಬಂದತ್ ನೋಡ ಫೋನ್ ಬಂದತಿ ಮತ್ ನಿಮ್ಗೇನತ್ರಿ ಮೆಡ್ಡಮ್ ಅಂತ ಹಚ್ಚಿರಲ್ಲ. ಈ ತಗೋ ಹಿಡಿ ಮಾತಾಡ ಆಮೇಲೆ ಹೇಳ್ತೇನೆ ಹಲೋ ಯಾರು? ನಾನ್ರಿ ಇಲ್ಲಿ ದುರ್ಗದ ಬೇಲಾಗ ಲಕ್ಷ್ಮಿ ಸ್ಟೋರ್ಸ್ ಅಂತೇಳಿ ಬಂದು ಬಳಕದ ಮಿಷ್ಕಾಯಿ ಆಮೇಲೆ ಕುಂಬಳಕಾಯಿ ಶಾಂಡ್ಗಿ ಎಲ್ಲ ಕೊಟ್ಟಿದ್ರಲ್ಲ ನೀವು ಬಂದು ಫೋನ್ ನಂಬರ್ ಕೊಟ್ಟಿದ್ರಿ ನೋಡ್ರಿ. ಹಾ ಸರ್ ಹಾ ಹೌದ್ರಿ ಹೌದ್ರಿ ಸರ್ ಹಾ ಸರ್. ಹಾ ನಾನು ಕೊಟ್ಟಿದ್ದೆ ಟೇಸ್ಟ್ ಚೆನ್ನಾಗೈತಿ ಅಂತೇಳಿ ವಾಪಸ್ ಮತ್ತೆ ಬಂದು ಕೇಳ್ಯಾರ. ನಾಳೆ ಒಂದು 50 ಪ್ಯಾಕೆಟ್ ಇದು ಬಳಕದ ಮಿಷ್ಕಾಯಿ ಒಂದು 50 ಪ್ಯಾಕೆಟ್ ಕುಂಬಳಕಾಯಿ ಶಾಂಡ್ಗಿ ಎರಡು ತೊಗೊಂಬರ್ರಿ. ಹ್ಞೂ ಹ್ಞೂ ರೀ ಸರ. ಸರ ನಿಮ್ಮ ಅಂದ್ರೆ ನಾವತ್ತು ಭಾಳ ಅಂಗಡಿಗೆ ಅಡ್ಡಾಡಿದೆ ರೀ. ನಿಮ್ಮ ಅಂಗಡಿ ಯಾಕಡೆ ಬರ್ತದಂತ ಗೊತ್ತಾಗ್ಲಿಲ್ಲ. ಬಟರ್ ಮಾರ್ಕೆಟ್ ಅದ್ರ ಮುಂದೆ ಬೆಣ್ಣೆ ಮಾರ್ತಿರ್ತಾರೆ ನೋಡ್ರಿ ಅದ್ರ ಬಾಜುಕಿನ ಅಂಗಡಿನ. ಹಾಂ ಹಾಂ ಗೊತ್ತಾಗ್ತವ್ರಿ ರೀ ಅಣ್ಣಾರ ತೊಗೊಂಬರ್ತೇನೆ ತೋರಿ. ಇಡ್ಲಿ ರೀ ಅಣ್ಣಾರ ನಾ ತೊಗೊಂಬರ್ತೇನೆ ನೋಡ್ರಿ. ಹಾಂ ತರ್ತಾರೆ ನಾ ಹೇಳೇನವ್ರಿಗೆ ನಾಳೆ ತರಿಸ್ಕೊಡ್ತೇನೆ ಅಂತೇಳಿ ಬರ್ತೇನೆ ಅಂದಾರವ್ರು ನೀವು ತೊಗೊಂಬರ್ರಿ. ಪೇಮೆಂಟ್ ನಾನು ನಾಳೆ ನೀವು ತಂದ್ರಿ ಅಂದ್ರೆ ಅದ್ರದ್ದು ಆಗಾಗ ಕೊಟ್ಟು ಕಳಿಸ್ಬಿಡ್ತೇನೆ ರೊಕ್ಕನ. ಆಮೇಲೆ ಮೊನ್ನೆ ಒಂದು 4 ಪ್ಯಾಕೆಟ್ ಕೊಟ್ಟೋಗಿದ್ರಲ್ಲ ಅದ್ರದ್ದು ರೊಕ್ಕ ಕೊಟ್ಬಿಡ್ತೇನೆ ಬರ್ರಿ. ಹ್ಞೂ ಆಯ್ತು ರೀ ಅಣ್ಣಾರ ನಿಮ್ಮಿಂದ ಭಾರಿ ಉಪಕಾರ ಆತ್ರಿ ಅಣ್ಣಾರ. ಹಾಂ ಹಾಂ ರೀ ಯಾಹೂ 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 ಸಿಗಿತೀಯ ನಂಗೆ ಆಗ್ತಾ ಇರೋ ಖುಷಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ತ್ರಿ. ಏನಾತ್ಲೆ ಅಂತದು ಯಾರದು ಗಿರ್ಜಾ ಮೆಡ್ಡಮ್ ಅಂತೇಳಿ ಫೋನ್ ಮಾಡಿದ್ದ. ಅಯ್ಯ ನಿಮ್ಮ ಅನುಮಾನಕ್ಕೆ ಇಷ್ಟು ಬೆಂಕಿ ಬಿತ್ತು. ಮಕ ನೋಡ್ರಿ ನಿಮ್ದು ಹೆಂಗೈತಿ ತಾಮ್ರ ಚಂಬ ಇದ್ದಂಗೈತಿ. ಏನ್ರಿ ಅದು ಏನದ ಹಂಗೆ ಕೇಳಕತ್ತೀರಲ್ಲ ನಿಮ್ಮ ಇದ್ರಿಗೆ ಮಾತಾಡ್ಲಿಲ್ಲ ನಾನು. ಆ ಯಾಕ ಅಲ್ಲ ಆತ ಬಾರಿ ಯಾಕ ಟ್ಯಾಂಕ್ಯೂ ಪಂಕ್ಯೂ ಅನ್ನಕತ್ತಿದ್ದಲ್ಲ. ಏನ್ರಿ ನಾ ಬಳಕದ ಮಿಷ್ಕಾಯಿ ಕೊಟ್ಟು ಬಂದಿದ್ನಲ್ಲ ಅದನ್ನೇನೋ ಯಾರ ತಗೊಂಡೋಗಿ ರುಚಿ ಅದಾವು ಅಂತ ಮತ್ತೆ ಕೇಳಿದ್ರಂತ ಗೊತ್ತನ. ಅದಕ್ಕೆ ಒಂದು 50 ಪ್ಯಾಕೆಟ್ ತೊಗೊಂಬರ್ರಿ ಅಂತ ಹೇಳಾರ. ನಾಳೆ ಬಳಕದ ಮಿಷ್ಕಾಯಿ ಕುಂಬಳಕಾಯಿ ಶಾಂಡ್ಗಿ ಎರಡು 50 ಪ್ಯಾಕೆಟ್ ತೊಗೊಂಬ ಅಂತ ಹೇಳಾರ. ನಾಳೆ ಹೋಗಿ ಕೊಟ್ಟು ಬರ್ಬೇಕ್ರಿ. ಒಟ್ಟ ಅಲ್ಲ ಮೊನ್ನೆ ಕೊಟ್ಟಿದ್ ಮತ್ ರೊಕ್ಕ ಇವನು ಹಂಗ ಕೊಟ್ಟು ಬರೋದಾ? ಏ ರೊಕ್ಕನೂ ಕೊಡ್ತೇನೆ ಅಂತ ಹೇಳಾರ. ಮನ್ನಿದು ಇವತ್ತಿಂದ ಎಲ್ಲ ರೊಕ್ಕ ಕೊಡ್ತೇನ್ರಿ ನೀವು ತೊಗೊಂಬರ್ರಿ ಅಂತ ಹೇಳಾರ. ಚಲೋ ಆತಲ್ ಮತ್ತೆ. ನಂಗೆ ಎಷ್ಟು ಖುಷಿ ಆಗಕತ್ತೈತಿ ಗೊತ್ತನ. ಯವ್ವಾ ದೇವ್ರ ನನಗೆ ರೀ 50 ಪ್ಯಾಕೆಟ್ ಅಂದ್ರೆ ಏನು ಕಮ್ಮಿ ಆತಂತ ಮಾಡಿರೆ. ಒಪ್ಪ ದೇವ್ರೆ ಹಿಂಗೆ ಕಂಡಬಟ್ಟಿ ಪ್ಯಾಕೆಟ್ ಬಂದು ಅಂದ್ರೆ 20 ರೂಪಾಯಿಗೆ 1 ಪ್ಯಾಕೆಟ್ ಕೊಟ್ಟೇನೆ ಅಂದ್ರು ಎಷ್ಟಾತ 50 ಪ್ಯಾಕೆಟಿಗೆ? ಲೆಕ್ಕ ಮಾಡ್ರಿ ನಂಗೆ ಹತ್ರ ಗೊತ್ತಾಗಲ್ತ. 300 ರೂಪಾಯಿ ಆಕತಿ ಏನಪ್ಪ? 300 ರೂಪಾಯ? ಹರಿ ಬಂದ್ ನೋಡ್ ಕುಮಾರ್ ಕಂಠೀರವ ಕೇಳ ಅವನ್ನೇ ಎಷ್ಟಾಕೈತೆ ಅಂತೇಳಿ. ಅಪ್ಪ 20 ರೂಪಾಯಿ ಪ್ಯಾಕೆಟ್ 50 ಅಂದ್ರೆ ಎಷ್ಟಾಕೈತಿ? 20 × 50 ತಡಿಯವ 20 20 50 ಅಂದ್ರವ 20 10 ಅವ 1000 ರೂಪಾಯಿ ಆಕತ್ತ. ಹಾ 1000 ರೂಪಾಯ? ಈ ಕಡೆಯಿಂದ 1000 ಕುಂಬಳಕಾಯಿ ಶಾಂಡ್ಗಿಯಿಂದ 1000 2000 ರೂಪಾಯ ರೀ. 2000 ಒಂದು 10 ಅಂಗಡಿಗೆ ಕೊಟ್ರೆ ಎಷ್ಟಾಗ್ಬೋದ್ರಿ? ಕೊಟ್ಬಾ ಏನ ಒಂದ್ ಒಳ್ಳೇದು ಮಾಡ್ಬೇಕು ಅಂತ ಮಾಡ್ತಾ ಇದೀ ಕೊಟ್ಬಾ ಅವ್ರಿಗೆ ಹೇಳು ಮತ್ತೆ ಬೇಕಾದ್ರೆ ಇಲ್ಲೇ ಕೇಳ್ರಿ ಅಂತೇಳಿ. ಆಮೇಲೆ ನಾಳೆ ಆ ಮೊದ್ಲು ಕೊಟ್ಟಿದ್ದೆಲ್ಲ ಅಂಗಡಿ ಅವ್ರಿಗೂ ಒಂಚೂರು ವಿಚಾರಿಸ್ಕೊಂಬಾ. ಏನ ಮತ್ತೆ ಹಂಗ ಸುಮ್ಮನೆ ಇರಬೇಡ. ಅಕಸ್ಮಾತ್ ಫೋನ್ ನಂಬರ್ ಎಲ್ಲ ಇಟ್ಟು ಕಳ್ಕೊಂಡಿದ್ರು ಅಂದ್ರೆ ಫೋನ್ ಹಚ್ಚಕ್ಕೆ ನೀವು ಒಂಚೂರು ಹೋಗಿ ಭೇಟಿಯಾಗಿ ಇನ್ನೊಂದು ಫೋನ್ ನಂಬರ್ ಅವೇನ ಮಾಡಿಸಿ ಅಲ್ಲ ಪಾಂಪ್ಲೀಟ್ ರೊಕ್ಕ ಬಡದು ಅದನ್ನ ಒಂದೊಂದು ಪಾಪಿಟ್ ಕೊಟ್ಟಾರ ಬಾ. ಹಂಗ ಮಾಡ್ತೀನಿ. ಏನ್ರಿ ಈ ವಿಚಾರ ಶಾಂತಕ್ಕೆ ಹೇಳ. ಮೊದ್ಲು ಕೆಲಸ ಮಾಡ್ಕೋ ಗಿರ್ಜಿ. ಯಾರ ಮುಂದೆ ಹೇಳಕೋಬೇಡ ಕಣ್ಕಿಸ್ರಕತಿ ನನ್ನ ಮಾತು ಕೇಳು. ಒಟ್ಟ ಯಾರ ಮುಂದೆ ಉಸುಲ್ ಹೊಡಿಬೇಡ. ಈಗ ಸದ್ಯಕ್ಕೆ ಮೊದ್ಲು ಹೋಗಿ ಕೊಟ್ಟು ಬಾ. ಕೊಟ್ಗಿಟ್ಟು ಬಂದು ಎಲ್ಲ ವ್ಯಾಪಾರ ರೊಕ್ಕ ಆದ್ಮೇಲೆ ನೋಡೋಣಂತ. ಈಗ ಶಾಂತಕ್ಕೂ ಹೇಳ್ಬೇಡ ಯಾರಿಗೂ ಹೇಳಕೋಬೇಡ ಈಗ. ಏನ ಸೈರಿ ಅಲ್ಲ ಪಾಪ ಅಷ್ಟ ಆಸರಾಗಿ ಬಂದು ಶಾಂಡ್ಗಿ ಮಾಡ್ಕೊಟ್ಟು ಅಷ್ಟು ಚಂದ ಎಲ್ಲ ಮಾಡ್ಕೊಟ್ಟು ಹೋಗ್ಯಾರ. ಅವ್ರಿದ್ರಿಗೆ ಹೇಳಿದ್ರೆ ಕಣ್ಕಿಸ್ರಕತ್ತಂತೀರಲ್ರಿ ನೀವು. ಅವ್ರೇನು ಹಂಗ ನಮ್ಮ ಎಳ್ಗಿ ನೋಡಿ ಸಹಿಸ್ಲಾರ್ದವ್ರಲ್ಲ ಪಾಪ. ಏನು ಅಕ್ಕ ತಂಗಿ ಒಡಬಿಟ್ಟಿದ ಅಕ್ಕ ತಂಗಿಗಿಂತ ಹೆಚ್ಚದಾಳ. ಸುಮ್ಮನಿರಿ ನೀವು. ಬೇರೆ ಮಂದಿ ಬಗ್ಗೆ ಮಾತಾಡ್ದಂಗೆ ನೀನು ಇದು ಶಾಂತಕ್ಕನ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ ನೋಡ್ರಿ. ನಾ ಸುಮ್ಮನಿರಂಗಿಲ್ಲ. ಆತಾತ ಹೇಳ್ಕೋ ಯವ್ವ ತೋವೆ ಮಾಯನಣ್ಣ. ಯೂ ಎಷ್ಟು ಚಲೋ ಆಗ್ಯಾವಲ್ಲ ಇವನ್ನ. ಪೇಟ್ಯಾಗ ಮಂದಿ ಪಾಪ ರೊಕ್ಕ ಕೊಟ್ಟು ಹೋಯ್ತಾವ್. ಏನು ಡಜನಿಗೆ ಎಷ್ಟೈತೆ ಏನಪ್ಪ ಈಗ ರೊಕ್ಕ? ಮೂಲಿ ಮನಿ ಮಲ್ಯ ತಂದಾನಲ್ಲ ಹಂಗ ಮಾತಾಡ್ಕೊಂತ ಅಂದ 600 ರೂಪಾಯಿ ಅಂತ ಬೇ. ಏನ 600? ಅಲ್ಲಲ್ಲ 600 ರೂಪಾಯ? ಯವ್ವ ನಾವಲ್ಲಿ 600 ರೂಪಾಯಿ ಕೊಟ್ಟು 1 ಡಜನ್ ಮಾಯಿನ ತಂದು ಕುಂತು ಬಿಡೋದನ. ಯಪ್ಪ ಕಂಡಾಬಿಟ್ಟು ಸಂತಿ ಬರ್ತತಲ್ಲ ಮನೆಗೆ. 1 ಕಿಲೋ ಬ್ಯಾಳಿ ಸಕ್ರಿ ಆಮ್ಯಾಗ ಇದು ಏನದ ಚಾಪಡಿ ಮತ್ತೇನಾರ ಸಣ್ಣ ಪುಟ್ಟ ಹಂಗೆ ಒಂಚೂರು ಸಣ್ಣ ಪುಟ್ಟ ಸಾಮಾನು ಬಂದ ಬರ್ತಾವು. ಅಯ್ಯೋ ದೇವ್ರೆ ಮಾಯಿನಣ್ಣಿಗೆ 600? ಅದ್ರಾಗ ಒಂದು ಯಾವ್ದಾರ ಮಾಯಿನಣ್ಣು ಗೊರ್ಲಾಡಿತ್ತಂದ್ರೆ ಮುಗಿದು ಓದ್ಕತಿ ಹೌದಿಲ್ಲ? ಅಯ್ಯೋ ಏನ್ ಮಾಡ್ತಿ ಹೇಳ್ಬೇಕು ತುಟಿ ಭಾಳ ಅದಾವು. ನಮಗೇನ ಇಲ್ಲಿ ಗಿಡದಾಗ ಸಿಕ್ಕು ಅಂತಂದ್ರೆ ಎಲ್ಲರಿಗೂ ಸಿಗ್ತಾವನ್ನ. ಆದ್ರೂ ಕೆಲವ್ರು ಮಾವಿನ ಗಿಡ ಹಾಕೊಂಡವ್ರಿಗೆ ನಶೀಬ್ ಅವ್ರ ಗಿಡದಾಗ ಅವ್ರಿಗೆ ಸಿಗ್ತಾವ್. ನೋಡಿ ಎಷ್ಟು ಚಲೋ ಅದಾವ ತಗೊಳ್ಳಿ. ಇವತ್ತು ಸೀಕರಣೆ ಮಾಡ್ಬಿಡಿವ. ಶಾಂತ ಲಕ್ಷ್ಮಿ ಮದುವೆ ಆದ್ಮೇಲೆ ಇದು ಫಸ್ಟ್ನೇ ಮಾಯಿನಿಂದ ಸುಗ್ಗಿ ಅಲ್ಲ ಮಾಯಿನಣ್ಣಿಂದ. ನೋರಿ ಪಾಪ ಅದಕ್ಕೆ ಮಾಯಿನಣ್ಣಿನ ಸೀಕರಣಿ ಅಂದ್ರೆ ಪಂಚ ಪ್ರಾಣ. ಮಾಯಿನಣ್ಣಿನ ಸೀಕರಣಿ ಹೋಳಿಗೆ ಅಂದ್ರೆ ಅಷ್ಟು ಇಷ್ಟ.
ಹಂಗಾರ ಹಂಗ ಮಾಡಣ. ನೀ ಸಿಕರ್ಣಿ ಹೋಳಿಗೆ ಇವತ್ತು ಮಾಡಕೋಬೇಡ. ಇವತ್ತು ಫೋನ್ ಹಚ್ಚಕ್ಕಿಗೆ ಫೋನ್ ಹಚ್ಚಿ ನಾಳೆ ಬರ್ರಿ ಊಟಕ್ಕಂತ ಕರೆದು ನಾಳೆ ಮಾಡಿಬಿಡು. ಸಿಕರ್ಣಿ ಮಾಡಿ ಮಸ್ತ್ ಹೋಳಿಗೆ ಮಾಡು, ಒಂದಿಷ್ಟು ಕೊಟ್ಟು ಕಳಿಸು. ಮತ್ತೆ ಆಮೇಲೆ ಬರೀ ಮಗಳು ಹಳೆಯನ್ನಷ್ಟ ಕರ್ತೀನಿ ಸೇರ ಅನ್ನಂಗೆ ಆಗಬಾರ್ದು. ನಾ ಇನ್ನೊಂದು ಡಜನ್ ಮಾಯಿನಣ್ಣು ತಂದು ಬಿಡ್ತೇನೆ, ಇವಿಷ್ಟ ಸಾಲದಲ್ಲ. ಅದ ಹಂಗಾರ ಸಿಕಣಿ ಮಾಡೋದಾದ್ರೆ ಏಲಕ್ಕಿ ಖಾಲಿ ಆಗಿತ್ತು ನೋಡ್ಲ, ಏಲಕ್ಕಿ ತುಂಬ ಆಮ್ಯಾಗ ಏನದು ಇದು ಏನದು ಬಾಳೆಹಣ್ಣು ತೊಗೊಂಬಂದ್ಬಿಡು, 1 ಡಜನ್ ಹಣ್ಣಾಗಿದ್ದು ಚಲೋ ನೋಡಿ ಕುಡಿಸಿ ಮಾಡಿದ್ರೆ ಗನ್ನ ಸಿಮಿ ಆಕತಿ. ಹಂಗೆ ಮಾಡ್ರಿ, ತೊಗೊಂಬಂದ್ಬಿಡ್ರಿ. ಆಮೇಲೆ ರೀ ಮೈದಾ ಹಿಟ್ಟು ಖಾಲಿ ಆಗೈತಿ, ಎಲ್ಲಿ ವಾಪರಿಸ್ತೇವೆ ನಾವು? ಮೈದಾ ಭಾಳ ತಿನ್ನಬಾರ್ದು, ಮೈದಾ ಉಪಯೋಗಿಸಬಾರ್ದು ಅನ್ನೋದಕ್ಕೆ ನೀವು ತಂದೇ ಇಲ್ಲ. ಹಿಂಗೆ ಹೋಳಿಗೆ ಪಳಗಿ ಮಾಡಿದಾಗಾರ ಬರ್ತಿತ್ತು. ಪುರಿನೂ ಸತಿಗೆ ಗೋಧಿ ಹಿಟ್ಟಿನಾಗ ಮಾಡು, ಬೇಡ ಮೈದಾ ಹಿಟ್ಟು ಅಂತಿದ್ರಿ. ಹಾಗಾಗಿ ಅದನ್ನು ಮಾಡಿಲ್ಲ. ಎಣ್ಣೆ ಕರ್ದಿ ಭಾಳ ತಿನ್ನಬಾರ್ದು ಅಂತೇಳಿ ಪಾರ್ವತಿ ಬೈತಾಳಲ್ಲ, ಹಾಗಾಗಿ ಒಂದು ಪಾವು ಕಿಲೋ ಪಾವು ಕಿಲೋ ಬೇಡ, ಒಂದು ಅರ್ಧ ಕಿಲೋ ತರ್ರಿ, ಉಳಿದಿತ್ತು ತೆಗೆದಿಟ್ರಾತ. ಒಂದು ಅರ್ಧ ಕಿಲೋ ಮೈದಾ ಹಿಟ್ಟು ತೊಂಬರ್ರಿ. ಬೆಳೆದೆಲ್ಲ ಮನ್ಯಾಗ ಐತಿ, ಎಣ್ಣೆ ಐತಿ, ಎಲ್ಲ ಐತಿ. ಹಂಗಾರ ಸರಿ. ಶಾಂತಕ ವಾ ಬಂದಯ್ಯ ವಾ ಬಪ್ಪಕ್ಷಿ ಹಂಗ ಮತ್ತೆ 2 ಹಣ್ಣು ಕೈ ಹಿಡ್ಕೊಂಡು ಹೋದ್ರೆ ಮುಗಿದೋತು. ಶಾಂತವಾ ತಗೋ, ಇಡಿ ಒಳಗಡೆ ನಡಿ ಒಳಗಡೆ. ಅಯ್ಯೋ ಅತ್ಯಾರ ಅವ್ನು ಇಲ್ಲೇ ಅದು ಬರಾಕತ್ತಾನ, ಅವ್ನು ತೊಗೊಂಡೋದ್ರೆ ಗೊತ್ತಾಗಲ್ಲನ್ರಿ ಅತ್ಯಾರ. ಬಿಡ್ರಿ, ಏನು ಬೆಳ್ಳಾಗಬೇಕು ಬಂಗಾರ ಆಗ್ಬೇಕಾಗಿತ್ತೆ ಯಾರು ಹೊಟ್ಟಾಗ. ಸುಮ್ಮನೆ ತೊಗೊಂಡ್ರೆ 1 ಹಣ್ಣು ತಗೋಲಕ್ಕ. ಅಲ್ಲ ತೊಗೊಂಡ್ರೆ 1 ತೊಗೊಂತಾನ, ಅವಂಗೊಂದು ಅವ್ನ ಮಕ್ಳಿಗೆ 2 ಅಂತೇಳಿ 3 ಹಣ್ಣು ಅಲ್ಲೇ ಹೋಕ್ಕವು. ಮತ್ತು ಗಂಡ ಮಕ್ಳು ತಿಂದು ಹಿಂತಿ ಬಿಡ್ತಾನೆ, ಮತ್ತು 4 ಹಣ್ಣು ಅಲ್ಲೇ ಹೋಕ್ಕವು. ಇರ 7 ಹಣ್ಣಾಗ ಅಲ್ಲಿ 4 ತೊಗೊಂಡ್ರೆ ಮತ್ತೆ ಗತಿ ಏನು? ಒಳಗಿಡ ಹೋಗ. ಹಿಂಗೆ ಹೇಳಿದ್ರೆ ಗೊತ್ತಾಗಲ್ಲ. ನಾನು ಸೀರೆ ಶೆರಗ್ನಾಗ ಇಟ್ಕೊತೀನಿ, ಬಾಯಿ ಮುಚ್ಕೊಂಡಿರೋ. ವಾ ಅಕ್ಕ ಬರೋ ಮಸಿ ಕಂಡೇ ಇಲ್ಲ, ಭಾಳ ಅಪರೂಪ ಆಗ್ಬಿಟ್ಟು. ಹೆಂಡತಿ ಮನೆಗೆ ಹೋಗಿದ್ವಿ, ಹುಡುಗರು ಸಾಲ ಸುಟಿ ಅಲ್ಲ, ಅದಕ್ಕೆ ಹೆಂಡತಿ ಮನೆಗೆ ಹೋಗಿದ್ವಿ. ಬರೋದು 1 ತಿಂಗಳು ಅಲ್ಲೇ ಇದ್ವಿ ಮಾವ. ಹೌದನ, ಬಾರಿ ಬಿಡಪ್ಪ, ಹೆಂಡತಿ ಮನೆಗೆ ಹೋಗಿ ಬರ್ತೀವಿ ಆರಾಮ್. ಎಲ್ಲರಿಗಿಂತ ನಶೀಬ್ ಸಿಗ್ಬೇಕಲ್ಲೇ. ಏನು ಮಾಡೋದು ಹೇಳ ಮಾವ, ಅದು ಏನು ಮಾಡ್ತೀವಿ ಅಲ್ಲಿ. ಆಕೆ ನಾವು ನೀ ಹೆಂಡತಿ ಅವ್ವ ಅಪ್ಪಗೆ ಯಾರು ಅದಾರ? ನಾವೇ ಅಲ್ಲ. ಅವ್ರು ಬಾ 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 ಅಂತ ಒಂದೇ ಸಮಯ ಗಂಟು ಬೀಳ್ತಾರ, ಸೂಟ್ಯಾಗ ಬಂದು ಹೋಗಿರ್ತಾರ. ಅಂದ್ರು ಅವ್ರಿಗೆ ಒಂಥರ ಅಲ್ಲಿಗೆ ಕರ್ಸ್ಕೋಬೇಕು ಅನ್ನೋದು ಒಂದು ಆಸೆ. ಮತ್ತೆ ವ್ಯಾಪಾರ ಹೆಂಗ್ ನಡೆಯತಿ? ಶಾಂತಕ ಇದೇನ ಶಾಂತಕ ಗಮ್ಮಂತ ಮಾಯನಣ್ಣಿನ ವಾಸನೆ. ಹೌದು, ಗಮ್ಮನ ಏನು ಚಿಕಣಿ ಮಾಡಿರೆ? ಇಲ್ಲ ಅಲ್ಲೇ ಯಾರ ತಂದಿರ್ಬೇಕು, ಅದಕ್ಕೆ ಮಾಯನಣ್ಣಿ ಸುಗ್ಗಿ ಬೇರೆ ಅಲ್ಲ. ಈಗ ಒಬ್ಬ ಬುಟ್ಟ್ಯಾಗ ಮಾರ್ಕೊಂತ ಹೋದ ಮಾಯನಣ್ಣ ಅಂತೇಳಿ. ಅವನ್ ಬುಟ್ಟ್ಯಾಂದ ವಾಸನೆ ಅದ. ಇಷ್ಟು ದೂರ ಮಟ ಏನಪ್ಪ, ಹೋಗ್ಲಿ ಬಿಡು. ಏನ್ರಿ ಗಿರ್ಜಕ್ಕರ ಹೊಸ ತಂದೆ ಶುರು ಮಾಡಿ ಅಂತ? ಅದನ್ನ ಹೇಳಕ್ಕಂತೇಳಿ ಬಂದೆ ಶಾಂತಕ್ಕ. ಅದು ಈಗ ದುರ್ಗದ ಕಡೆ ಒಂದು ಅಂಗಡಿಯವ್ರು ಫೋನ್ ಮಾಡಿದ್ರೆ ಶಾಂತಕ್ಕ, ಏನದು ಆರ್ಡ್ರ್ ತಂದು ಕೊಡ್ರಿ 70 ಇದಿಂದ 50 ಬಳಕೆ ಮಿಷ್ಕಾಯಿ 50 ಕುಂಬಳಕಾಯಿ ಸಂಡಿಗೆ ತೊಗೊಂಬರ್ರಿ ಅಂತೇಳಿ ಫೋನ್ ಹಚ್ಚಿದ್ರು. ನಂಗಂತ್ರ ಎಷ್ಟು ಖುಷಿ ಆಯ್ತು ಗೊತ್ತ ಶಾಂತಕ್ಕ. ಹೌದಾ, ಅಯ್ಯೋ ಚಲೋ ಆತಲ್ಲೇ. ಆದ್ರೂ ಮಾಯನಣ್ಣಿನ ವಾಸನೆ ಭಾರಿ ಗಮ್ಮಂತ ಹೊಡೆಯಲ್ತಿ. ಎಷ್ಟು ದೂರ ಮಾರ್ಕೊಂತ ಹೋಗ್ಯಾನವ, ಇಲ್ಲ ಅದನ್ನ ನಾ ಅತ್ತಾಗಿಂದನೇ ಬಂದೆ, ನಂಗೆ ಯಾರು ಬೆಟ್ಟೆ ಆಗ್ಲಿಲ್ಲಪ್ಪ. ನಿಂದೊಂದು ಕತಿ ಅವತ್ತಾಗ ವಾಸನೆ ಬಂದ್ರೆ ಏನ್ ಮಾಡ್ಬೇಕು? ಅಯ್ಯ ಮಾಯನಣ್ಣ ಇಲ್ಲೇ ಬಿದ್ದತಿ. ಶಾಂತವ ಮಾರ್ಕೊಂತಂದಲ್ಲ ಅವ ಬುಟ್ಟೆನವ, ರೇಟ್ ಕೇಳಿದಲ್ಲ ನಿನ್ನ ನಿಂದಿರಿಸಿ ನೋಡ್ದೆ. 1 ಹಣ್ಣು ಕೆಡ್ಕೊಂಡು ಹೋಗ್ಬಿಟ್ಟಾನ. ಚಲೋ ಆತ್ ತಗೋ ತಿನ್ನಾಕ. ತಗೋ ಒಳಗಡೆ ತೋ ಪಾಪ. ಅಲ್ಲ ಮನುಷ್ಯ ನಿಂದೇನು ಕೆಲಸ ಇಲ್ಲ ಅನ್ಲ, ಇವತ್ತಾಕ ಬಂದು ನಿಂತು ಬಿಟ್ಟಿಯಲ್ಲ? ಅಯ್ಯೋ ಬರಬಾರ್ದನ್ವಿ? ಅಲ್ಲ ಬರಬಾರ್ದು ಅನ್ಲಿಲ್ಲ, ಯಾಕ ಬಂದು ನಿಂತು ಬಿಟ್ಟಿಯಲ್ಲಪ್ಪ ಅಂದೆ. ಇವತ್ತು ಹೋಗಿಲ್ಲ, ಸುಟಿ ಮಾಡೇನಿ. ಬೇ ಶರಗ್ನ್ಯಾಗ ಹಣ್ಣು ಕಾಣಕತ್ತಾವಿಲ್ಲೇ. ಕಣ್ಣ ಏನವು ಇದಿಲೆ ಅದೇ ಎಕ್ಸ್ರೇ ಕ್ಯಾನಿಂಗ್ ಮಾಡ್ದಂಗೆ ಮಾಡಿಬಿಟ್ಟಲ್ಲೇ, ಶರಗ್ನ್ಯಾಗ ಕಂಡು ಹಿಡ್ದು ಬಿಟ್ಟು. ಅದು ನೋಡೋಣ ನಿಮ್ಮ ಮೂಗು ಚುರುಕೈತೆ ಇಲ್ಲ ಅಂತ ಇಟ್ಕೊಂಡಿದ್ದೆ. ಅಡ್ಡಿ ಇಲ್ಲ, ನಿನ್ನವ್ ನಮ್ಮನ್ನು ನೋಡಿ ಮುಚ್ಚಿಟ್ಕೊಂಡು ನಾಟಕ ಮಾಡ್ತೀಯನ? ವಾ ದೇವ್ರೆ, ಈಗ ಹಂಗಾರ ಇದ್ದೀನಿ ಅಂತ ತಗ. ಅಲ್ಲ ಆ ಹಣ್ಣದಕ್ಕೆ ಮುಚ್ಚಿಟ್ಕೊಂಡಿವೆ? ಇಲ್ಲವಾ, ನಾ ಯಾಕೆ ಮುಚ್ಚಿಟ್ಕೊಲಿ? ನಿಂದೊಂದು ಕತಿ ಅತ್ತಾಗ ನಾನು ಗಿರ್ಜಿ ಬಂದಿಲ್ಲ ಅಂತ ನೆನ್ಸಕತ್ತಿದ್ದೆ. ಯಾಕೋ ಅದ ಹಣ್ಣು ತೋರ್ಸಕ ನಮ್ಗೆ ಹಿಡಿದ್ವು ಅಂತೇಳಿ ತೋರಿಸಿ ಒಳಗೆ ಇಟ್ಕೊಳಕ. ಅದ ನಮ್ಮ ಲಕ್ಷ್ಮಿ ಕರೆಸಿ ಶಿಕರಣಿ ಅದು ಮಾಡಿ ಕೊಡೋಣ ಅಂತ. ನೀವು ಹಣ್ಣು ತಂದಿಲ್ಲನ? ತರ್ಬೇಕು, ನಾನು ಇವತ್ತು ನಾಳೆ ಪೇಟೆಗೆ ಹೋಗ್ತೀನಲ್ಲ ತೊಗೊಂಬರ್ತೇನೆ. ಆಗ್ಲಿ ತೊಗೊಂಬಂದು ತಿನ್ರಿ. ಮತ್ತೆ ಮಳಿ ಬರಾಕತ್ತೈತಿ, ಪ್ಯಾಟರ್ನ್ ಹಣ್ಣೆಲ್ಲ ಹುಳುಕಾದ ಹಿಂದಗಡೆ, ಅದಕ್ಕೆ ಮಳಿ ಜೋರಾಗೋದ್ರೊಳಗೆ ಹುಳ ಹತ್ತದ್ರೊಳಗೆ ತಿನ್ಬಿಡ್ರಿ. ಶಾಂತವ ಗೂಗಿಂಗ್ ನೋಡ್ಕೊಂಡು ನಿಂತ್ಬಿಟ್ಟಿಯಲ್ಲ, ಹಣ್ಣು ನೋಡಿ ಪಾಪ ಅವ್ರಿಗೆ ತಿನ್ಬೇಕಂತ ಆಸೆ ಆಗೋದಿಲ್ಲನ? ತಗೊಂಡು ಒಳಗಡೆ ತಗೋ. ನಾನು ನಿಮ್ಮ ಮನೆ ಶಿಕರಣಿ ತಿಂದೇ ಹೋಗೋದು. ಅಯ್ಯೋ ತಿನ್ನಗಿರ್ಜಿ ಯಾರು ಬೇಡ ಅಂತಾರ? ನಿಂಗಿಲ್ಲದನ ಯಾರಟ್ಟಾಗ ಏನು ಬಂಗಾರ ಕತ್ಲೆ ಗಿರ್ಜಿ. ಶಾಂತವ ನಾಳೆ ಅಲ್ಲ ಮಾಡೋದಿನ್ನು, ಈಗ ಸದ್ಯಕ್ಕೆ ತಗೊಂಡು ಒಳಗಿಡುವ. ಆಮಸಿಗೂ ಕರೆದು ಕೊಡು. ಆಯ್ತು ರೀ ಅತ್ಯಾರ. ಚಲೋ ಆತ್ ಬಿಡ, ಶಾಂತಕ್ಕನ ಮನೆ ಹೋಳಿಗೆ ಶಿಕರಣಿ ತಿಂದೆ ಎಷ್ಟು ವರ್ಷ ಆದಂಗೆ ಆಗ್ಬಿಟ್ಟಿತ್ತು ಒಂಥರ. ಚಲೋ ಆತ್. ಈನ್ ಯಾವ್ದಾಗಾರ ಒಂದು ಶಾಂತಕ್ಕನ ಮನೆ ಹೋಳಿಗೆ ಶಿಕರಣಿ ಸಿಕ್ತಲ್ಲ. ಬರೇ ನಮ್ಮನಿದ ನೋಡ್ಲಾ ನೀನು. ನಿಮ್ಮನಿದೇನು ತಂದು ಕೊಡಕ್ ಹೋಗ್ಬೇಡ ಮತ್ತೆ. ಅಲ್ಲಿ ಕಟ್ಬೇಡ,
ಅಲ್ಲ ನಾನು ನೋಡ್ತೀನಿ ಆ ಪಾನಿಪುರಿ ಮಾರ್ತಿ ಇತ್ತಾಗಾಸೆ ಹೋಗಿ ಇತ್ತಾಗಾಸೆ ಬರ್ತಿ ಉರ್ಬಾಡೆ ಒಂದ್ಸಲಕರ ಕೊಟ್ಟೋಗನ ಅಮ್ಮಗ ಅಂತೀಯನ್ನ ನೋಡು ಒಂದಿಟ್ರ ಅವಾಗಿನ್ನು ಪಾಪ ನಮ್ಮ ಲಕ್ಷ್ಮಿ ಒಂದಿಟ್ಟಲ್ಲಿ ಆಫೀಸಿಗೆ ಹೋಗಿತ್ತು ತರ್ತಿತ್ತು ಮಾಡ್ತಿತ್ತು ಈಗಂತೂ ಅದಿಲ್ಲ ಒಂದಿಟ್ಟು ತಂದು ಕೊಡ ನನಗಿಲ್ಲ ಒಳಗಿಸಿ ಕಣ್ಣಿ ತಿಂತಾನಂತೀವ ಹನಿಮೆ ನೋಡಾ ಲಡ್ದು ನನಗಿನ್ ಮ್ಯಾಗ ದಿನ ಪಾನಿಪುರಿ ಕೊಟ್ಟೋಗ ಏನ ಕೊಟ್ಟಕೇನ್ ಬಿಡ್ಬೇ ಅದಕ್ಕೇನಂತ ಈಗ ಸನ್ನೆದ್ರಾಗ ಮಾಡಿಲ್ಲಲ್ಲ ಆ ತಿನ್ಮ್ಯಾಗ ವ್ಯಾಪಾರ ಶುರು ಮಾಡಿ ನಿನಗ 1 ಪ್ಲೇಟ್ ಏನು ತಗರ ಹೋಗು ಲಕ್ಷ್ಮಿಗೆ ಫೋನ್ ಹಚ್ಚಿ ಕರ್ಸ್ ಗಂಡ ಎಂತೀನು ಶಾಂತಕ ಹಾಗಾದ್ರೆ ನಾ ಹೋಗ್ತೇನೆ ನೀವು ನಾಳೆ ಮಾಡ್ತೀಯಲ್ಲ ಮಾಡ್ದಕ್ರಿ ನನ್ನ ಶಾಂತಕ ಎದಕ್ಕೆ ಬೇಕಾಗಿತ್ತು ಹಿಂಗೆ ಮುಚ್ಚಿಡೋದೆ ನಾಯಿ ಮುಗಿದ್ದಂಗೆ ಅದಾವ ನೋಡತ್ತಾಗ ಬಿಡಾಡಿ ಆ ಬಾಡೆ ಈಗ ಬರ್ಬೇಕಾ ಬೆಳಗ್ಗಿಂದ ಒಂದು ಇತ್ತಾಗೋದಿಲ್ಲ ಈಗ ಹಣ್ಣು ನೋಡತ್ಲೆ ಏನು ಆಸ್ತಿನ ಮೂಸ್ಕೊಂತನ ಬಂದಿದ್ದ ಏನಪ್ಪ ಥೋ 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 ಮಾಡಿ ಹೋಲತ್ತಾಗ ಮತ್ತೆ ಏನು ಮಾಡೋದು ಪಾಲಿಗೆ ಬಂದಿದ್ದು ಪಂಚಾಮೃತ ಅವ್ರದ್ದು ಋಣ ಐತೆ ಏನೋ ಇದ್ರೊಳಗೆ ಆತ್ ತಗೋ ಮತ್ತೆ ಏನು ಮಾಡೋದು